ಜೈ ಜಗನ್ಮಾತಾ, ಜೈ ಶ್ರೀಕೃಷ್ಣ. ಆತ್ಮೀಯರೇ, ಇಂದು ನಾವು ಶ್ರೀ ದುರ್ಗಾ ಸಪ್ತಶತಿಯ ಕವಚಂ ಶ್ಲೋಕದ 8ನೇ ಶ್ಲೋಕವನ್ನು ನೋಡೋಣ. ಯೈಸ್ತು ಭಕ್ತ್ಯಾ ಸ್ಮೃತಾ ನೂನಂ ತೇಷಾಂ ವೃದ್ಧಿಃ ಪ್ರಜಾಯತೆ ಹೇ ತ್ವಾಂ ಸ್ಮರಂತಿ ದೇವೇಶಿ ರಕ್ಷಸೆ ತಾನ್ನ ಸಂಶಯಃ. ಯೈಸ್ತು ಭಕ್ತ್ಯಾ ಸ್ಮೃತಾ ನೂನಂ ತೇಷಾಂ ವೃದ್ಧಿಃ ಪ್ರಜಾಯತೆ ಯೇ ತ್ವಾಂ ಸ್ಮರಂತಿ ದೇವೇಶಿ ರಕ್ಷಸೆ ತಾನ್ನ ಸಂಶಯಃ. ಇದು 8ನೇ ಶ್ಲೋಕ. ಈ 8ನೇ ಶ್ಲೋಕದ ಪದಗಳ ಒಂದು ಅರ್ಥ ಏನಿದೆ? ಯೈಸ್ತು ಅಂದರೆ ಏನು? ಯೈಸ್ತು ಭಕ್ತ್ಯಾ ಸ್ಮೃತಾ ಎಂದರೆ ಯಾರು ನಿನ್ನನ್ನು ಭಕ್ತಿಯಿಂದ ಸ್ಮರಿಸುತ್ತಾರೋ, ನೂನಂ ನಿಶ್ಚಯವಾಗಿ, ತೇಷಾಂ ವೃದ್ಧಿ ಪ್ರಜಾಯತೆ ಅವರಿಗೆ ವೃದ್ಧಿ ಅಂದರೆ ಅಭಿವೃದ್ಧಿ ಉಂಟಾಗುತ್ತದೆ. ಏತು ಸ್ಮರಂತಿ ಯಾರು ನಿನ್ನನ್ನು ನೆನಪಿಸಿಕೊಳ್ಳುತ್ತಾರೋ, ದೇವೇಶಿ ದೇವಿಯೇ, ರಕ್ಷಸೆ ತಾನ್ನ ನೀನು ಅವರನ್ನು ರಕ್ಷಿಸುತ್ತೀಯಾ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ನ ಸಂಶಯ, ಯಾವುದೇ ಸಂಶಯವೂ ಇಲ್ಲ. ಈ ಒಂದು ಶ್ಲೋಕದ ಪ್ರಕಾರ ಜಗನ್ಮಾತೆ ನಮಗೆ 2 ವರಗಳನ್ನ ಕೊಡ್ತಾಳೆ. ನಾನು ನಿನಗೆ 2 ವರಗಳನ್ನ ಕೊಡ್ತೀನಿ ಅಂತ ಘೋಷಣೆನ ಮಾಡ್ತಾ ಇದ್ದಾಳೆ. ವೃದ್ಧಿ, ಯಾರು ದೇವಿಯನ್ನು ಭಕ್ತಿಯಿಂದ ಸ್ಮರಿಸುತ್ತಾರೋ ಅವರ ಜೀವನದಲ್ಲಿ ನಿಧಾನವಾಗಿ ಆದರೂ ಸರಿ ನಿಶ್ಚಿತವಾಗಿ ಅಭಿವೃದ್ಧಿ ದೊರೆಯುತ್ತದೆ. ಈ ವೃದ್ಧಿ ಇದ್ದರೆ ಏನು? ನಾವು ಸಾಕಷ್ಟು ದುಡ್ಡಿನ ಸಂಪಾದನೆ ಮಾಡೋದಾ, ಅಥವಾ ಸಾಕಷ್ಟು ಆಸ್ತಿನ ಸಂಪಾದನೆ ಮಾಡೋದಾ? ಈ ವೃದ್ಧಿ ಯಾವುದರಲ್ಲಿ ಆಗಬೇಕು? ನಮ್ಮಲ್ಲಿ ವೃದ್ಧಿ ಆಗಬೇಕಾಗಿರೋದು ಜ್ಞಾನದಲ್ಲಿ ವೃದ್ಧಿ ಆಗಬೇಕು. ಅಜ್ಞಾನವು ಹೋಗಿ ಸುಜ್ಞಾನವು ಬರಬೇಕು. ನಮ್ಮಲ್ಲಿ ಧೈರ್ಯ ಅನ್ನೋದು ವೃದ್ಧಿ ಆಗಬೇಕು. ನಮ್ಮಲ್ಲಿ ಧೈರ್ಯ ಇಲ್ಲ ಅಂದರೆ ಗೊತ್ತಲ್ವಾ ಆತ್ಮೀಯರೇ, ಧೈರ್ಯವಿಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ಹೇಳಿ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ನಮಗೆ ನಮ್ಮದೇ ಆದ ಜ್ಞಾನ, ಅದೇ ರೀತಿ ನಮ್ಮದೇ ಆದ ಒಂದು ಧೈರ್ಯವಿರಬೇಕು. ಆತ್ಮಬಲ ಇದ್ದವನು ಏನನ್ನು ಬೇಕಾದರೂ ಜಯಿಸ್ತಾನೆ. ಅದೇ ರೀತಿ ನಮ್ಮಲ್ಲಿ ಆತ್ಮಶಕ್ತಿ ಇರಬೇಕು. ಆತ್ಮಶಕ್ತಿ ಅನ್ನೋದು ಹೇಗೆ ಬರುತ್ತೆ ಆತ್ಮೀಯರೇ? ಆತ್ಮಶಕ್ತಿ ಬರಬೇಕು ಅಂದರೆ ಅಲ್ಲಿ ಜಗನ್ಮಾತೆಯ ಕರುಣೆ ಇರಬೇಕು. ಸಂತೋಷದಲ್ಲಿ ವೃದ್ಧಿ. ನಮ್ಮ ಹತ್ರ ಎಲ್ಲ ಇದೆ, ಸಾಕಷ್ಟು ನಮ್ಮ ಹತ್ರ ಇದೆ. ಆದರೂ ನಾವು ಸಂತೋಷವಾಗಿದ್ದೀವಾ? ನಾವು ನೆಮ್ಮದಿಯಾಗಿದ್ದೀವಾ? ಹಾಗೆ ನೋಡೋದಾದರೆ ಆ ಸಂತೋಷದಲ್ಲಿ ವೃದ್ಧಿ ಆಗಬೇಕು. ಅಂದರೆ ಆತ್ಮೀಯರೇ, ಭಕ್ತರ ಜೀವನದಲ್ಲಿ ಒಳಗೆ ಮತ್ತು ಹೊರಗೆ, ಒಳಗೆ ಹೊರಗೆ ಎರಡೂ ಕಡೆಯೂ ಸಹ ನಮಗೆ ವೃದ್ಧಿಯಾಗಬೇಕು. ಜ್ಞಾನ, ಧೈರ್ಯ, ಆತ್ಮಶಕ್ತಿ, ಸಂತೋಷ ಪ್ರತಿಯೊಂದರಲ್ಲೂ ನಮಗೆ ವೃದ್ಧಿಯಾಗಬೇಕು. ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಮನ್ನು ಕಾಯುವಂತಹ ಒಂದೇ ಒಂದು ಶಕ್ತಿ ಅಂತ ಹೇಳಿದ್ರೆ, ಈ ಶ್ಲೋಕ ಹೇಳೋದು ಅದನ್ನೇ. ಯಾರು ನಮ್ಮನ್ನು ಕಾಯುವಂಥ ಶಕ್ತಿ? ಯಾರು ದೇವಿಯನ್ನು ಸ್ಮರಿಸುತ್ತಾರೋ ಅವರನ್ನು ನಾನು ರಕ್ಷಿಸುತ್ತೇನೆ. ಇದು ಯಾವ ಬುಕ್ಕಿನಲ್ಲಿ ಬರೆದಿರುವಂಥದ್ದಲ್ಲ, ಯಾರೋ ರಚನೆ ಮಾಡಿರೋದಲ್ಲ. ಆ ದೇವಿಯೇ ಸ್ವತಃ ತನ್ನ ಬಗ್ಗೆ ತಾನು ಘೋಷಣೆ ಕೊಟ್ಟುಕೊಳ್ಳುವಾಗ ಹೇಳಿರುವಂತಹ ಒಂದು ವಾಕ್ಯ, ದೈವಿಕ ಭರವಸೆ ಇದು. ನನ್ನನ್ನು ಯಾರು ಸ್ಮರಿಸ್ತಾರೋ ಅವರನ್ನು ನಾನು ರಕ್ಷಿಸುತ್ತೇನೆ. ಕಾಣದ ಅಪಾಯದಿಂದ ರಕ್ಷಣೆಯನ್ನು ಕೊಡ್ತೀನಿ, ಅನಾಹುತದಿಂದ ರಕ್ಷಣೆಯನ್ನು ಕೊಡ್ತೀನಿ, ಮನಸ್ಸಿನ ದುರ್ಬಲತೆಯಿಂದ ರಕ್ಷಣೆಯನ್ನು ಕೊಡ್ತೀನಿ. ಇದು
ಕೇವಲದ ದೇಹದ ರಕ್ಷಣೆ ಅಲ್ಲ, ಮನಸ್ಸು, ಆತ್ಮ, ಜೀವನದ ಸಂಪೂರ್ಣವಾದ ರಕ್ಷಣೆ ಇದು. ಒಂದು ಸುಂದರವಾದ ಸತ್ಯವನ್ನು ಈ 8ನೇ ಶ್ಲೋಕ ತಿಳಿಸುತ್ತೆ. ಭಕ್ತಿ ಇದ್ದರೆ ವೃದ್ಧಿ ಸ್ವಾಭಾವಿಕ, ಸ್ಮರಣೆ ಇದ್ದರೆ ರಕ್ಷಣೆ ಖಚಿತ. ನಾವು ಜಗನ್ಮಾತೆಯನ್ನು ನೆನಪಿಸಿಕೊಂಡಾಗ ಅವಳು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅವಳನ್ನ ಸ್ಮರಣೆನ ಮಾಡ್ತಾ ಇದ್ದೀವಿ ಅಂದರೆ ಅವಳು ಸದಾ ನಮ್ಮ ಜೊತೆ ಇದ್ದು ನಮ್ಮನ್ನು ರಕ್ಷಿಸಿ ಕಾಪಾಡ್ತಾಳೆ. ಅವಳು ನೀಡುವ 2 ವರಗಳಲ್ಲಿ ಜೀವನದಲ್ಲಿ ವೃದ್ಧಿ, ಸಂಕಟಗಳಲ್ಲಿ ರಕ್ಷಣೆ ನಮಗೆ ಸದಾ ಸಿದ್ಧವಾಗಿರುತ್ತೆ. ಅಂದರೆ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಿದರೆ ಆತ್ಮೀಯರೇ ವೃದ್ಧಿ, ಸ್ಮರಣೆ ಮಾಡಿದರೆ ರಕ್ಷಣೆ. ಇದು ದೇವಿಯ ಅಚಲವಾದ ವಚನ. ಇದನ್ನೇ ತಿಳಿಸ್ತಾ ಇದೆ 8ನೇ ಶ್ಲೋಕ ದುರ್ಗಾ ಸಪ್ತಶತಿಯ ಮಹಾನ್ ಗ್ರಂಥದಲ್ಲಿ ಕವಚಂ ಶ್ಲೋಕದಲ್ಲಿ ಬರುವಂತಹ 8ನೇ ಶ್ಲೋಕವು ಇದನ್ನು ತಿಳಿಸ್ತಾ ಇದೆ. ಜೈ ಜಗನ್ಮಾತಾ.